ಅದೊಬ್ಬ ಮೀಸೆ ಚಿಗುರದ ಹುಡುಗನಿಗಾಗಿ ಕರ್ನಾಟಕ ತಮಿಳುನಾಡು ಪೊಲೀಸ್ ಡಿಪಾರ್ಟ್ಮೆಂಟ್ಗಳು ಕಾಡು ಮೇಡೆಲ್ಲ ಜಾಲಾಡ್ತಿದ್ರು. ಅವನ ಒಂದು ಸುಳಿವಿಗಾಗಿ ಆತನ ಕುಟುಂಬಸ್ಥರಿಗೆ ಸಂಬಂಧಿಕರಿಗೆ ಇನ್ನಿಲ್ಲದಂತೆ ಬೆದರಿಕೆಯನ್ನು ಹಾಕ್ತಾ ಇದ್ರು. ಒಂದು ಕಡೆ ಪುತ್ರ ಶೋಕದಿಂದ ತನ್ನ ಮಗ ಎಲ್ಲಿ ಕೈ ಬಿಟ್ಟು ಹೋಗ್ತಾನೆ ಅನ್ನೋ ಭಯದಲ್ಲಿ ಕಣ್ಣೀರು ಹಾಕ್ತಿದ್ರೆ, ಮತ್ತೊಂದು ಕಡೆ ಕಾಕಿ ಆತನ ಹೆಣವನ್ನು ಬೀಳಿಸ್ತೀವಿ ಎಂದು ಹಠಕ್ಕೆ ಬಿದ್ದಿದ್ರು. ಅಂತಹ ಮೋಸ್ಟ್ ವಾಂಟೆಡ್ ವ್ಯಕ್ತಿಯನ್ನು ವಿಸ್ತಾರ ನ್ಯೂಸ್ ನಿಮ್ಮ ಮುಂದೆ ಕರೆತಂದಿದೆ. ಆತನ ರಿಯಲ್ ಸ್ಟೋರಿಯೇ ರೋಚಕ. ಯಾರವನು ನೀವೇ ನೋಡಿ. ಸಾವಿರದ 1995ರ ಸಮಯ. ಅದೊಬ್ಬ ಸಣ್ಣ ವಯಸ್ಸಿನ ಹುಡುಗ ತನ್ನ 3 ಗೆಳೆಯರೊಂದಿಗೆ ಆಡು ಮೇಯಿಸೋಕೆ ತನ್ನ ನಾಯಿಯೊಂದಿಗೆ ಕಾಡಿನೊಳಗೆ ಹೋಗಿದ್ದ. ಪ್ರತಿ ಸೋಮವಾರದ ದಿನ ಅಥವಾ ಶಾಲೆ ರಜೆ ಇದ್ದ ದಿನಗಳಲ್ಲಿ ಕುರಿ ಆಡುಗಳನ್ನು ಮೇಯಿಸೋಕೆ ಕಾಡಿನೊಳಗೆ ಹೊಡ್ಕೊಂಡು ಹೋಗೋದು ಆ ಹುಡುಗನಿಗೆ ಸಾಮಾನ್ಯವಾಗಿತ್ತು. ಅದೇ ರೀತಿ ಅಂದು ಹೋಗಿದ್ದ. ಸಂಜೆ ಆಗುತ್ತಲೇ ದನ, ಕರು, ಕುರಿ, ಆಡುಗಳು ಯಾರೂ ಇಲ್ಲದೆಯೂ ಕಾಡಿಂದ ಮನೆ ಸೇರುವುದು ಅವುಗಳಿಗೆ ರೂಢಿಯಾಗಿತ್ತು. ಆದರೆ ಅದೊಂದು ದಿನ ಕೆಂಪನೆಯ ಸೂರ್ಯ ಮುಳುಗುತ್ತಾ ತಂಪಾಗುತ್ತಾ ಕತ್ತಲು ಕವಿದಿತ್ತು. ಆದ್ರೆ ಆವತ್ತು ತನ್ನಿಬ್ಬರು ಗೆಳೆಯರೊಂದಿಗೆ ಆಡು ಮೇಯಿಸೋಕೆ ಕಾಡಿಗೆ ಹೋಗಿದ್ದ ಆ ಹುಡುಗ ಮತ್ತೆ ವಾಪಸ್ ಬರಲೇ ಇಲ್ಲ. ಗಾಬರಿಯಾದ ಮನೆ ಮಂದಿ ಕಾಡೊಳಗೆ ಯಾವುದೋ ಕ್ರೂರ ಮೃಗವೇನಾದ್ರೂ ಕೊಂದು ಮುಗಿಸಿಬಿಡ್ತಾ, ಆನೆ ದಾಳಿಗೆ ಸಿಕ್ಕಾಕೊಂಡ ನಮ್ಮ ಹುಡುಗ ಅಂತ ಇನ್ನಿಲ್ಲದೆ பயபீதராகிಬಿಟ್ಟಿದ್ರು. எனக்கு 2 பையன் சாமி, ஒரு பொண்ணு. ரொம்ப வருத்தமாக நாங்கள் அழுதுட்டு இருந்தோம். அப்புறம் பார்க்கும்போது ஒரு கொஞ்ச நாள் கிளம்பிச்சு போலீஸ் வீட்டுக்கு வந்தது. ಬಟ್ ಪೊಲೀಸರಿಂದಲೂ ಹುಡುಗ ಏನಾದ ಅಂತ ತಿಳಿಯದಾಗಿತ್ತು. ಹೀಗೆ ಅಂದು ಕಾಡಿನೊಳಗೆ ನಾಪತ್ತೆಯಾಗಿದ್ದ ಆ ಸಣ್ಣ ವಯಸ್ಸಿನ ಹುಡುಗ ಬರೋಬ್ಬರಿ 21 ವರ್ಷಗಳ ನಂತರ ಮತ್ತೆ ಪ್ರತ್ಯಕ್ಷವಾಗಿದ್ದ. ಆ ಹುಡುಗ ಇಂದು ಹೇಗಿದ್ದಾನೆ ಅಂತ ತೋರಿಸ್ತೀವಿ ನೋಡಿ. ಇವರ ಹೆಸರು ಅನ್ಬುರಾಜ್. 21 ವರ್ಷಗಳ ಹಿಂದೆ ಆಡು ಮೇಯಿಸಲಂತ ತನ್ನ 3 ಗೆಳೆಯರೊಂದಿಗೆ ಕಾಡಿನೊಳಕ್ಕೆ ಹೋಗಿದ್ದ ಆ ಹುಡುಗ ಇವರೇ ನೋಡಿ. ಮದುವೆಯಾಗಿ 2 ಮಕ್ಕಳು ಮತ್ತು ತಾಯಿಯೊಂದಿಗೆ ನೆಮ್ಮದಿಯ ಜೀವನ ನಡೆಸುತ್ತಿದ್ದಾರೆ. ಆದರೆ ಅನ್ಬುರಾಜ್ 21 ವರ್ಷಗಳ ಕಾಲ ಅಕ್ಷರಶಃ ಜೈಲು ಹಕ್ಕಿಯಾಗಿ ಶಿಕ್ಷೆ ಅನುಭವಿಸಿದ್ರು. ಸಾಕಷ್ಟು ನೋವು, ಅವಮಾನ, ಭಯದೊಂದಿಗೆ ನರಕ ಯಾತನೆ ಅನುಭವಿಸಿದ್ದವರಿವರು. ಇನ್ನೂ ಹೇಳಬೇಕಂದ್ರೆ ಈ ಅನ್ಬುರಾಜ್ಗಾಗಿ ತಮಿಳುನಾಡು ಮತ್ತು ಕರ್ನಾಟಕ ಪೊಲೀಸರು ಇನ್ನಿಲ್ಲದಂತೆ ಕಾಡು ಮೇಡು ಜಾಲಾಡಿದ್ರು. ಸರ್ಕಾರಗಳು ಈ ಅನ್ಬುರಾಜ್ ತಲೆಗೆ ಬೆಲೆಯನ್ನೂ ಕಟ್ಟಿದ್ದವು. ಅಂದು ಅಂಥ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಆಗಿದ್ರು ಅನ್ಬುರಾಜ್. ಅದಕ್ಕೆ ಕಾರಣ ಈ ಅನ್ಬುರಾಜ್ ನರಹಂತಕ ಕುಖ್ಯಾತಿಯ ಕಾಡುಗಳ್ಳ ವೀರಪ್ಪನ್ನ ಅತ್ಯಾಪ್ತ ಸಹಚರ ಆಗಿದ್ದ ಅಂದ್ರೆ ನಂಬಲೇಬೇಕು. ಎಸ್, ಅನ್ಬುರಾಜ್ ವೀರಪ್ಪನ್ ಸಹಚರನಾಗಿದ್ದವನು. 3 ವರ್ಷಗಳ ಕಾಲ ವೀರಪ್ಪನ್ ಗ್ಯಾಂಗ್ನಲ್ಲಿ ಇದ್ದು ವೀರಪ್ಪನ್ ಹೆಜ್ಜೆ ಜಾಡಲ್ಲೇ ಹೆಜ್ಜೆ ಹಾಕಿದ್ದವರು. ಅಂದು ತನ್ನ 3 ಬಾಲ್ಯದ ಗೆಳೆಯರೊಂದಿಗೆ ಆಡು ಮೇಯಿಸಲು ಕಾಡಿಗೆ ಹೋಗಿದ್ದ ಅನ್ಬುರಾಜ್ ವೀರಪ್ಪನ್ನ ಅನುಯಾಯಿಯಾಗಿ ಸಹಚರನಾಗಿ ಮನೆ, ಮಠ, ತಂದೆ, ತಾಯಿ, ಒಡ ಹುಟ್ಟಿದವರನ್ನ ಬಿಟ್ಟು ವೀರಪ್ಪನ್ ಜೊತೆಯಲ್ಲೇ ಇದ್ದು ಬಿಟ್ಟವರು. ಅಂದಹಾಗೆ ಅವತ್ತಿನ ದಿನ ಮೊಟ್ಟ ಮೊದಲ ಬಾರಿಗೆ ವೀರಪ್ಪನನ್ನು ಕಣ್ಣಾರೆ ಕಂಡ ಆ ರೋಚಕ ಕ್ಷಣ ಹೇಗಿತ್ತು ಅನ್ನೋದನ್ನ ಅನ್ಬುರಾಜ್ ಹೇಳ್ತಾರೆ ಕೇಳಿ. ನಾನು ಅವತ್ತು ಕಾಡಿಗೆ ಹೋಗಬೇಕಂತ ಪರಿಸ್ಥಿತಿ ಬಂತು. ಅವತ್ತು ಏನಾದರೂ ನಾನು ಹೋಗಿಲ್ಲದ್ರೆ ನನ್ನ ಬದುಕಿ ಈ ಥರ ತೊಂದರೆಯಲ್ಲಿ ಸಿಕ್ಕಾಕೊಳ್ಳೋದು ಕೂಡ ಇರ್ಬೋದು ಅನಿಸುತ್ತೆ ನನಗೆ. ಅವತ್ತು ಹುಡುಗರು ನಾವೆಲ್ಲ ಸೇರಿಕೊಂಡು ಕಾಡಿಗೆ ಹೋಗಿದ್ದೋ. ಕಾಡಿಗೆ ಹೋಗುವಾಗ ಒಂದು ತಮ್ಟೆಕಲ್, ಕೊರಂಬಾಳಿ ಆಗಂತ ಒಂದು ಹೆಸರಿದೆ ಕಾಡೊಳಗೆ. ಅಲ್ಲಿ ಹೋಗಿ ನಾವು ಮನೆಯಲ್ಲಿ ತಗೊಂಡೋಗಿರೋ ತಿಂಡಿ ಊಟ ಎಲ್ಲ ತಿನ್ನಕ್ಕೆ ಹೋಗುವಾಗ ಆ ನೀರಲ್ಲಿ ವೀರಪ್ಪನ ಸಹಚರರು ಮತ್ತು ಅವ್ರ ಗುಂಪೆಲ್ಲ ಅಲ್ಲಿ ಕ್ಯಾಂಪ್ ಮಾಡ್ಕೊಂಡಿದ್ದಾರೆ. ನಮ್ಗೆ ಗೊತ್ತಿಲ್ಲ. ಅವ್ರು ಬಂದು ನಮಗೆ ಗನ್ ಪಾಯಿಂಟಲ್ಲಿ ಹಿಡ್ಕೊಂಡು ಕೈ ಕಟ್ಬಿಟ್ರು. ಕೈ ಕಟ್ಟಿ ಇಲ್ಲಿಂದ ಕ್ಯಾಂಪ್ ಕರ್ಕೊಂಡು ಹೋಗ್ತಾರೆ.
ನನ್ನ ಕೈ ಕಟ್ಟಿರೋರು ರಂಗಸ್ವಾಮಿ ಅಂತ ಹೇಳಿ ಒಬ್ಬರು, ಮಾದೇಶ್ ಅಂತೇಳಿ ಇಬ್ಬರು ಬಂದು ನಮ್ಮ 3 ಜನ ಹಿಡಿದು ಕೈ ಕಟ್ಟರು. ಅವ್ರಿಗೇನಂದರೆ ಇವರೆಲ್ಲ ಪೊಲೀಸ್ ಇನ್ಫಾರ್ಮರ್ ಇರ್ಬೋದು ಅಂತೇಳಿ ನಮ್ಮನ್ನು ಡೌಟ್ ಪಟ್ಟು ಕರ್ಕೊಂಡೋದ್ರು. ನಾವು ವೀರಪ್ಪನ್, ನಾನು ಅವರನ್ನು ಆಗಲೂ ವೀರಪ್ಪನ ಸಹಚರ ನನಗೆ ಗೊತ್ತಿಲ್ಲ. ಯಾಕಂದರೆ ಅಷ್ಟು ಬೆಳಗ್ಗೆ ಅಷ್ಟು ಫ್ರೆಶ್ ಆಗಿ ಬಟ್ಟೆಲ್ಲ ಹಾಕ್ಕೊಂಡು ಭಾಳ ನೀಟಾಗಿದ್ದರು, ಮೊಕ್ಕೆಲ್ಲ ಒರೆಸ್ಕೊಂಡು ಚೆನ್ನಾಗಿದ್ದರು. ನಾನು ಪೊಲೀಸ್ನವ್ರನ್ನ ಅಂದ್ಕೊಂಡೆ. ನಾನು ಇದೇನು ಎಸ್ ಟಿ ಪೊಲೀಸ್ಗೆ ಹಾಕ್ಕೊಂಡಿದ್ವಿ, ಆಯಿತು ಇವತ್ತು ಸರಿಯಾಗಿ ಹೊಡಿತಾರೆ, ಇಲ್ಲಿ ಏನಾದ್ರು ಮಾಡ್ತಾರೆ ಅಂತೇಳಿ ಎದ್ರುಕೊಂಡೇ ನಾನು ಹೋದೆ. ನಾನು ಹೋಗಿ ನೋಡಿರುವಂಥ ದೃಷ್ಟಿ ನನಗೆ ಈಗಲೂ ನಂಬೋಕ್ಕಾಗಿಲ್ಲ. ಈ ಪತ್ರಿಕೆಯಲ್ಲಿ, ಈ ಮಾಧ್ಯಮದಲ್ಲಿ ವೀರಪ್ಪನ ಬಗ್ಗೆ ಬಿಂಬಿಸಿರುವಂಥ ದೊಡ್ಡ ಒಂದು ಕಥೆ ಇದೆ. ಅವನೊಬ್ಬ ಒಂದು ಮಾಟನಕಾರ, ಒಂದು ಮಾಯಾವಿ, ಅವನೆಲ್ಲೋ ತಲೆಮರೆಸ್ಕೊಳ್ತಾನೆ, ಎಲ್ಲೇ ಮಾಯವಾಗಿಬಿಡ್ತಾನೆ, ಮತ್ತೊಂದು ಕ್ರೂರವಾದಂಥ ವ್ಯಕ್ತಿ, ಯಾರು ನೋಡಿದ್ರಲ್ಲಿ ಕೊಂದುಬಿಡ್ತಾನೆ. ಈ ಥರ ಎಲ್ಲ ಅವ್ರ ಮೇಲೆ ಒಂದು ಒಪಿನಿಯನ್ ಇತ್ತು. ನನಗೆ ಹೆದರಿಕೆ ಇತ್ತು. ನಾನು ಫಸ್ಟು ಹೋಗಿ ಅವ್ರು ನೋಡುವಾಗ ಅವ್ರ ಫ್ಯಾಂಟನ್ನು ಬಿಚ್ಕೊಂಡು ಆ ಫ್ಯಾಂಟಿನ ಹಿಂಭಾಗದಲ್ಲಿ ಹರಿದೋಗಿತ್ತು, ಅದಕ್ಕೆ ಒಳಗೆ ಹಾಕ್ಕೊಂಡು ಕೂತಿದ್ರು. ನಾನು ಫಸ್ಟ್ ನೋಡುವಾಗ ನನಗೆ ನಂಬಿಕೆ ಆಗಿಲ್ಲ. ಏನಪ್ಪ ಇವರು ಸಾವಿರಾರು ಕೋಟಿ ದುಡ್ಡು ಇಟ್ಟಿದ್ದಾರೆ, ಇವನೇನು ಗಂಧದ ಮರ ಓಡಿಸ್ತಾರೆ ಅಂತೇಳಿ ಪತ್ರಿಕೆ ಬರೀತಾರೆ, ಆನೆ ಹೊಡಿತಾರೆ ಅಂತೇಳಿ ಬರೀತಾರೆ, ಇವನು ಬಟ್ಟೆ ಫ್ಯಾಂಟ್ ಹರಿದೋಗಿದೆ ಅದನ್ನು ಹೊಲಿಸ್ಕೊಂಡು ಕೂತಿದ್ದಾರಲ್ಲ ಅಂತೇಳಿ ನನಗೆ ಭಾಳ ಆಶ್ಚರ್ಯವಾಯಿತು. ಹೀಗೆ ಮೊದಲ ಬಾರಿಗೆ ಸತ್ಯಮಂಗಲಂ ಕಾಡಿನಲ್ಲಿ ಮೋಸ್ಟ್ ವಾಂಟೆಡ್ ವೀರಪ್ಪನನ್ನು ಕಂಡಿದ್ದ ಅನ್ಬುರಾಜ್ ಅಂದಿನಿಂದ ವೀರಪ್ಪನ್ ಸಹಚರನಾಗಿ ಕೈಯಲ್ಲಿ ಬಂದೂಕು ಹಿಡಿದು ಬಿಟ್ಟಿದ್ದ. ಆ ಸಮಯದಲ್ಲಿ ವೀರಪ್ಪನ್ ಸಹ ಎಲ್ಲೋ ಒಂದು ಕಡೆ ತಾನು ಸೋತೆ ಅನ್ನೋ ಮನಸ್ಥಿತಿಯಲ್ಲಿದ್ದನಂತೆ. ಇನ್ನೂ ಹೇಳಬೇಕಂದ್ರೆ ಪೊಲೀಸರಿಗೆ ಶರಣಾಗುವ ಆಲೋಚನೆಯಲ್ಲಿದ್ದನಂತೆ. ಅದಕ್ಕಾಗಿ ಕೆಲವೊಂದು ಪ್ರಯತ್ನಗಳನ್ನು ನಡೆಸುತ್ತಿದ್ದ ಅಂತಾರೆ ಅನ್ಬುರಾಜ್. ಅಂಥ ಪ್ರಯತ್ನದ ಫಲವಾಗಿಯೇ 3 ವರ್ಷಗಳ ಬಳಿಕ ಈ ಅನ್ಬುರಾಜ್ ಚೆನ್ನೈಗೆ ಹೋಗಿ ಖಾಕಿ ಎದುರು ಸರೆಂಡರ್ ಆಗಿದ್ರು. ಆದ್ರೆ ವೀರಪ್ಪನ್ ಸಹವಾಸ ಮಾಡಿದ್ದು ಒಂದು ಪ್ರಮಾದವಾಗಿದ್ರೆ, ಪೊಲೀಸರಿಗೆ ಶರಣಾಗಿದ್ದು ಇವರ ಜೀವನದಲ್ಲಿ ಮತ್ತೊಂದು ಪ್ರಮಾದವಾಗಿತ್ತಂತೆ ಅಂದು. ಯಾಕಂದ್ರೆ ವೀರಪ್ಪನ್ಗೂ ಪೊಲೀಸರಿಗೂ ಅದ್ಯಾವ ವ್ಯತ್ಯಾಸವೂ ಇರಲಿಲ್ಲ ಅನ್ನೋದು ಈ ಅನ್ಬುರಾಜ್ ಅಭಿಪ್ರಾಯ. ಬಾಲ್ಯದಲ್ಲಿ ತಾನು ಕಣ್ಣಾರೆ ಕಂಡಿದ್ದಂತಹ ತಮಿಳುನಾಡು STF ಪೊಲೀಸರ ರಾಕ್ಷಸಿ ಕೃತ್ಯ ಅನ್ಬುರಾಜ್ ಮನಸ್ಸಿನಲ್ಲಿ ಮಾಸದ ಪರಿಣಾಮ ಬೀರಿತ್ತು. ತಮಿಳುನಾಡು ಪೊಲೀಸರಿಗೆ ಸರೆಂಡರ್ ಆದ ಬಳಿಕ ಜೈಲಿನಲ್ಲಿ ಆತ ಅನುಭವಿಸಿದ್ದು ಅಕ್ಷರಶಃ ನರಕಯಾತನೆ. ತಾನು ಕಂಡ ಪೊಲೀಸ್ ದೌರ್ಜನ್ಯಗಳು ಹಾಗೂ ಜೈಲಿನಲ್ಲಿ ಯಾವ ಪರಿಸ್ಥಿತಿ ಇತ್ತು ಅನ್ನೋದನ್ನು ಅನ್ಬುರಾಜ್ ಮಾತಲ್ಲೇ ಕೇಳೋಣ ಬನ್ನಿ. ಪ್ರಿಯ ವೀಕ್ಷಕರೇ, ಕಾಡುಗಳ ವೀರಪ್ಪನ್ ಅಂದ್ರೆ ನಮ್ಮ ಕಣ್ಮುಂದೆ ಒಂದು ಚಿತ್ರಣ ಬಂದುಬಿಡುತ್ತೆ. ವೀರಪ್ಪನ್ನ ಕುರಿತಾದ ಕಥೆಗಳು, ಸಿನಿಮಾಗಳು ಕಣ್ಣಿನ ಪರದೆಯ ಮೇಲೆ ಮೂಡುತ್ತವೆ. ಮನಸ್ಸು ಅವನೊಬ್ಬ ನರಹಂತಕ ಅನ್ನೋದನ್ನ ಯಾವ ಅಡೆತಡೆ ಇಲ್ಲದೆ ಒಪ್ಪಿಕೊಳ್ಳುತ್ತೆ. ಅಫ್ಕೋರ್ಸ್ ವೀರಪ್ಪನ್ ಎಸಗಿದ್ದ ಕೃತ್ಯಗಳು, ಮಾರಣ ಹೋಮಗಳು ಅಂಥವೇ ಆಗಿದ್ವು. ಆದ್ರೆ ವೀರಪ್ಪನ್ ಕ್ಯಾರೆಕ್ಟರೇ ನಾವು ಅಂದುಕೊಂಡಂತಿರಲಿಲ್ಲ ಅಂತ ವೀರಪ್ಪನ್ ಎಸಗಿದ್ದ ಅಪರಾಧಗಳನ್ನ ವಿರೋಧಿಸುತ್ತಲೇ ಸಹಚರನಾಗಿದ್ದ ಈ ಅನ್ಬುರಾಜ್ ಹೇಳೋದನ್ನ ಕೇಳಿದ್ರೆ ನಿಮಗೂ ಅಚ್ಚರಿ ಅನಿಸುತ್ತೆ. 21 ವರ್ಷ ಜೈಲು ಶಿಕ್ಷೆ ಅನುಭವಿಸಿ ಹೊಸ ಬದುಕನ್ನ ಜೈಲಿಂದಲೇ ಕಟ್ಟಿಕೊಂಡ ಅನ್ಬುರಾಜ್ ಸುಳ್ಳು ಹೇಳುವ ಗೋಜಿಗೆ ಹೋಗಲ್ಲ. ಅದರ ಅಗತ್ಯವೂ ಈತನಿಗೆ ಇಲ್ಲ ಅನಿಸುತ್ತೆ. ವೀರಪ್ಪನ್ ಸಹಚರನಾಗಿದ್ದು ಅವನ ಹೆಜ್ಜೆ ಜಾಡಲ್ಲೇ ಹೆಜ್ಜೆ ಹಾಕಿದ್ದ ಅನ್ಬುರಾಜ್ ವೀರಪ್ಪನ್ ಕುರಿತಾಗಿ ಹೇಳುವ ಆ ಮಾತುಗಳನ್ನ ಕೇಳೋದಕ್ಕೂ ಮೊದಲು ಪೊಲೀಸರೆಂದರೆ ಬಾಲ್ಯದಿಂದಲೂ ಅನ್ಬುರಾಜ್ಗೆ ಯಾಕಷ್ಟು ಅಸಹ್ಯ, ಯಾಕಾಗಿ ಪೊಲೀಸರಿಗೆ ಸರೆಂಡರ್ ಆದ, ಜೈಲಿನಲ್ಲಿದ್ದಾಗ ಈತ ಕಂಡ ಆ ನರಕ ಹೇಗಿತ್ತು ಅನ್ನೋದನ್ನ ಕೇಳುತ್ತಾ ಹೋಗೋಣ. ಬಾಲ್ಯದಲ್ಲಿ ಅನ್ಬುರಾಜ್ಗೆ ವೀರಪ್ಪನ್ ಅನ್ನೋ ಒಂದು ಹೆಸರು ಕೇಳಿ ಬಂದಿದ್ದು ಹೆಣಗಳ ರಾಶಿಯನ್ನು ಕಂಡು ಎಂದು ಮೊಟ್ಟ ಮೊದಲ ಬಾರಿ ವೀರಪ್ಪನ್ ಬಗ್ಗೆ ಕೇಳಿದ್ದನ್ನ ಮೆಲುಕು ಹಾಕುತ್ತಾರೆ ಅನ್ಬುರಾಜ್. ನನ್ನ ಬಾಲ್ಯದಲ್ಲಿ ನನ್ನನ್ನು ಭಾಳ ನೋವು ಉಂಟು ಮಾಡಿತ್ತು. ನನಗೊಂದು ಸತಿ ಹುಷಾರಿಲ್ಲದ ಸಮಯದಲ್ಲಿ ನಮ್ಮ ಅಪ್ಪ ನನ್ನನ್ನು ಸೈಕಲ್ ಕೂರಿಸ್ಕೊಂಡು ನಮ್ಮ ಹತ್ರದಲ್ಲಿರುವಂಥ ಪ್ಯಾಟಿಗೆ ಹಾಸ್ಪಿಟಲ್ಗೆ ಕರ್ಕೊಂಡೋದ್ರು. ಹಾಗೆ ನಾನು ಮೊಟ್ಟ ಮೊದಲ ಬಾರಿಗೆ ನನ್ನ ಬಾಲ್ಯದಲ್ಲಿ ಸತ್ತೋಗಿರೋ ಜನರನ್ನು ನೋಡಿರೋದು ನಾನು ಆವತ್ತೇ. ಒಂದು 7 ಜನ, ಒಂದು 25 ವರ್ಷದಿಂದ ಒಂದು 30 ವರ್ಷದ ಒಳಗೆ ಇರುವಂಥ ಒಂದು 7 ಜನವನ್ನು ಗುಂಡಾರಿಸಿ ರೋಡಲ್ಲಿ, ನಾವು ಹೋಗ್ತಾ ಇರುವ ರೋಡಲ್ಲಿ ಹಾಕಿದರು. ನಮ್ಮ ಅಪ್ಪ ನನ್ನನ್ನು ಕಣ್ಮುಚ್ಕೊಳ್ಳೋಕೆ ಹೇಳಿದ್ರು, ಕಣ್ಮುಚ್ಕೊ ಅಂತ ಹೇಳಿದ್ರು. ನಾನು ಆ ಕುತೂಹಲದಲ್ಲಿ ಏನು ಇರ್ಬೋದು ಅಂತೇಳಿ ನಾನು ಸೈಕಲ್ ಬರ್ತಾ ನೋಡಿದೆ, ಅವರನ್ನು ಹಾಗೆ ನೋಡಿದೆ. ಎಲ್ಲ ಒಂದು ಹಳ್ಳಿ ಜನರ ಥರ ಇದ್ದರು. ಅವ್ರ ಮೇಲೆ ಸುಮಾರು
ಬುಲೆಟ್ಗಳು ಹಾರಿರುವಂಥ ತೂತುಗಳಿತ್ತು. ಸುಮಾರು ಜನ ನಿಂತ್ಕೊಂಡು ಅಳ್ತಾಯಿದ್ರು. ನನಗಿದು ಏನು ಎತ್ತ ಏನು ಗೊತ್ತಾಗಿಲ್ಲ. ಈ ಘಟನೆಯನ್ನು ಮತ್ತೆ ವಿಚಾರಿಸುವಾಗ ಇವರೆಲ್ಲ ವೀರಪ್ಪನ ಸಹಚರರು ಹಾಗಂದೇಳಿ ಇವರನ್ನು ಪೊಲೀಸ್ನವರು ಎನ್ಕೌಂಟ್ರ್ ಮಾಡಿದರು ಅಂತ ಹೇಳಿ ನನಗೆ ವಿಚಾರ ಗೊತ್ತಾಗಿತ್ತು. ಹಾಗೆ ಮೊಟ್ಟ ಮೊದಲ ಬಾರಿಗೆ ನಾನು ವೀರಪ್ಪನಂದ ಹೆಸರನ್ನು ನಾನು ಹಾಗೆ ಫಸ್ಟ್ ಕೇಳಿದೆ. ಒಂದು ದಿವಸ ನಮ್ಮ ಶಾಲೆ ಬಿಟ್ಟು ಬರುವಾಗ ಒಂದು 20-30 ಜನ STF, ಅದೇ ವೀರಪ್ಪನ ಹಿಡಿಯೋಕ್ಕೆ ಹಾಕಿರುವಂಥ ಕಾರ್ಯಾಚರಣೆಯಲ್ಲಿರುವಂಥ ಒಂದು STF ಆ ಅಜ್ಜನ ಕೆಳಗೆ ಹಾಕ್ಕೊಂಡು ಸರಿಯಾಗಿ ಹೊಡಿತಾಯಿದ್ರು. ಗನ್ನಲ್ಲೆಲ್ಲ ಹಾಕ್ಕೊಂಡು ಸರಿ ಹೊಡಿತಾಯಿದ್ರು. ಊರು ಜನ ಎಲ್ಲ ಸುತ್ತಿ ನಿಂತ್ಕೊಂಡಿದ್ರು. ಎಲ್ಲ ಹೆದರಿಕೆ. ಯಾಕಂದರೆ ಯಾರು ಈ ಥರ ಒಬ್ಬ ವ್ಯಕ್ತಿಯನ್ನು ಇನ್ನೊಬ್ಬ ಒಡೆಯುವಂಥ ಆ ಥರ ಪ್ರಕ್ರಿಯೆ ಎಲ್ಲಿ ನಾವು ನೋಡಿಲ್ಲ. ಈ ವೀರಪ್ಪನ ಹೆಸರಲ್ಲಿ ಬಂದಿರುವಂಥ ಈ STF ಹಂಗೆ ಹೊಡಿತಾಯಿದ್ದಾರೆ, ಕೆಟ್ಟ ಮಾತೆಲ್ಲ ಬೈತಾರೆ. ಅವರು ಬಿಟ್ಕೋಸೆಲ್ಲ ಹರಿದೋಯ್ತು. ಜನರ ಮುಂದೆ ಭಾಳ ಅವಮಾನ ಪಟ್ಟಿದ್ರು ಅಜ್ಜ. ನಾವು ಕೂಡ ನಮಗೆ ಕೂಡ ಅದು ಹೊಸದಾಗಿತ್ತು. ನಾವು ಎದುರ್ಕೊಂಡು ಒಂದು ಬಿದಿರು ಹಿಂಭಾಗದಲ್ಲಿ ಕೂತ್ಕೊಂಡು ಅದು ನೋಡ್ತಾ ಇದ್ವಿ. ಅಜ್ಜನಿಗೆ ಹೊಡೆದ್ರು, ಎಲ್ಲ ಹೊಡೆದು ಬಾಯಲ್ಲೇ ರಕ್ತ ಬಂತು. ಅವ್ರು ಹೋಗುವಾಗ ಏನೇನೋ ಕೆಟ್ಟ ಮಾತಲ್ಲಿ ಬೈಕೊಂಡು ವೀರಪ್ಪನಿಗೆ ಸಪೋರ್ಟ್ ಮಾಡಿದ್ರೆ ನಿಮಗೆಲ್ಲ ಇದೇ ರೀತಿ ಮಾಡ್ತೀವಿ ಅಂತೇಳಿ ಎದುರಿಸ್ಬಿಟ್ಟು ಹೋದರು. ಅಜ್ಜ ಹಾಗೇ ಅಳ್ತಾ ಬಟ್ಟೆ ಯಾರು ತಂದು ಕೊಟ್ಟರು, ಒಂದು ಟವಲ್ ಕಟ್ಕೊಂಡು ಅವ್ರು ಸಣ್ಣ ಒಂದು ಗುಡಿಲ ಇತ್ತು, ಆ ಗುಳ್ಳೊಳಗೆ ಹೋಗ್ಬಿಟ್ರು. ನಂತರ ಅಜ್ಜ ಯಾವತ್ತೂ ನಮಗೆ ಕಥೆ ಹೇಳಿಲ್ಲ, ಮಹಾಭಾರತ ಓದಿಲ್ಲ, ಯಾರ ಮನೆ ಸಮಸ್ಯೆಗಳನ್ನು ಅವ್ರು ಹೋಗಿಲ್ಲ. ಹಾಗೇ ಆ ಗುಳ್ಳೊಳಗಿದ್ದರು. ಒಂದು 6-7 ತಿಂಗಳಲ್ಲಿ ಹಾಗೆ ಸತ್ತೋದ್ರು ಅವರು. ಇದು ನನಗೆ ಭಾಳ ನೋವು ಉಂಟು ಮಾಡಿತ್ತು. ನಮ್ಮ ಅಜ್ಜನಿಗೆ ಸಾವುಕ್ಕೆ ಈ STF ಕಾರಣ ಅಂತೇಳಿ ನಾವು ಸಣ್ಣ ಹುಡುಗರಲ್ಲಿ ನಾವೆಲ್ಲ ಸೇರಿಕೊಂಡು ನಾನು ಪೊಲೀಸ್ ಆಗಬೇಕಂತ ಅಂದ್ಕೊಂಡಿರೋನು. ಏನು ನಾವು ಪೊಲೀಸ್ ಈ ಥರ ನಡ್ಕೊಳ್ತಾರಲ್ಲ, ನಮ್ಮ ಅಪ್ಪ ಏನೋ ಅವ್ರ ಬಗ್ಗೆ ಗೌರವವಾಗಿ ಹೇಳ್ತಾಯಿದ್ರು, ಆದರೆ ಇವರು ಹಿಂಗೆ ನಮ್ಮ ಜನರ ಮಧ್ಯೆ ಈ ಥರ ನಡ್ಕೊಳ್ತಾರೆ ಅಂತೇಳಿ ಈ STFನ ಬಗ್ಗೆ ಭಾಳ ಬೇಸರ ಇತ್ತು. ಸಿಕ್ಕಾಪಟ್ಟೆ ಸಿಟ್ಟಲ್ಲಿ ನಾವಿದ್ದು. ವೀರಪ್ಪನ್ಗಾಗಿ ಒಂದೆಡೆ ಕರ್ನಾಟಕ STF, ಇನ್ನೊಂದೆಡೆ ತಮಿಳುನಾಡು STF ಪೊಲೀಸರು ಇನ್ನಿಲ್ಲದಂತೆ ಹುಡುಕಾಡುತ್ತಿದ್ರು. ಹಳ್ಳಿಗಳಿಗೆ ಬರೋದು, ಅಮಾಯಕ ಅಶಕ್ತರನ್ನ ಸುಮ್ಮನೆ ಹೊಡೆಯೋದು, ಆಡು ಕುರಿ ಕೋಳಿಗಳನ್ನು ಎತ್ಕೊಂಡು ಹೋಗೋದು, ಇಂಥದ್ದೆಲ್ಲ STF ಪೊಲೀಸರು ಮಾಡುತ್ತಾ ಹಳ್ಳಿ ಜನರ ಮೇಲೆ ದೌರ್ಜನ್ಯ ಎಸಗುತ್ತಿದ್ದರಂತೆ. ಈ ಹಳ್ಳಿಗಳಲ್ಲಿ ಒಂದು ದಿವಸ ಹಿಂಗೆ ದನ ಕುರಿಗಳು ಓಡಿಸ್ಕೊಂಡು ಹೋಗುವಾಗ ವೀರಪ್ಪನ ಹಿಡಿಯೋಕ್ಕೆ ಬಂದಿರುವಂಥ ಪೊಲೀಸ್ನವರು ಅಲ್ಲಿ ಬಾರ್ಡ್ರಲ್ಲಿ ಫಾರೆಸ್ಟ್ ನೋಡಿ ಹೆಂಡಲ್ಲಿ ಕ್ಯಾಂಪ್ ಹಾಕಿದ್ರು. ಕ್ಯಾಂಪ್ ಅಂದರೆ ಒಳಗೆ ಬಂಗರೆಲ್ಲ ಇಟ್ಟು, ದೊಡ್ಡ ಬಂಗರ ಒಳಗಿಟ್ಟು, ಮೇಲೆಲ್ಲ ಮರಳು ಮೂಟೆಗಳೆಲ್ಲ ಇಟ್ಟು, ಹಂಗೆ ಆ ಥರ ಒಂದು 4 ಕಿಲೋಮೀಟ್ರ್ 3 ಕಿಲೋಮೀಟ್ರಿಗೆ ಒಂದೊಂದು ಬಂಗರಗಳೆಲ್ಲ ಇಟ್ಕೊಂಡಿದ್ರು. ನಾವು ಆ ಬಂಗರ ಅಷ್ಟಕ್ಕೆ ಹೋಗೋದು, ಅದಕ್ಕೆ ಮೇಲೆ ನಾವು ಹೋಗೋಕ್ಕಾಗೋದಿಲ್ಲ. ದನ ಕುರಿಗಳು ಬಿಟ್ಟರೆ ಅದೇ ಹೋಗಿ ಮೇವು ಮಾಡಿಕೊಂಡು ಮತ್ತೆ ಮನೆಗೆ ಬಂದುಬಿಡುತ್ತೆ. ನಾಯಿ ಹೋಗಿ ಕರ್ಕೊಬರುತ್ತೆ. ನಾಯಿ ಆ ಥರ ಅಭ್ಯಾಸ ಮಾಡಿಸಿದ್ವಿ. ನಾವು ಬಿಟ್ಟು ಹಂಗೆ ಬರೋದಷ್ಟೇ. ಆ ಜಾಗ ಒಂದು ಫಾರೆಸ್ಟಲ್ಲಿ ಒಂದು ಅರ್ಧ ಕಡೆ ಹೋಗಿ ಬಿಟ್ಟು ಹಿಂಗೆ ಬಂದ್ಬಿಡೋದು. ಆವತ್ತು ಒಂದು ದಿವಸ ಯಾವುದೋ ಒಂದು ಹೆಣ್ಣುಮಗಳನ್ನು, ಒಂದು ಬುಡಕಟ್ಟು ಹೆಣ್ಣುಮಗಳನ್ನು ಹಿಂಭಾಗದಲ್ಲಿ ಕೈ ಕಟ್ಟಿ ಅವರನ್ನು ಹಾಗೆ ಕೂರಿಸಿದ್ರು, ಕೆಳಗಡೆ ಕೂರಿಸಿದ್ರು. ಅಲ್ಲಿ ಅವರೊಳಗೆ ಕ್ಯಾಂಪ್ ಮಧ್ಯೆ ಒಂದು ಜಗಳ ನಡೀತಿತ್ತು. ಏನು ಎತ್ತಂದ್ರೆ ನಮ್ಗೆ ಅದು ಗೊತ್ತಿಲ್ಲ. ಅವರು ಮಾತಾಡಿರೋ ಭಾಷೆ, ಅವ್ರು ಹೇಳಿರುವಂಥ ಯಾವುದು ನನಗೆ ಅರ್ಥ ಆಗಿಲ್ಲ. ಆದರೆ ಏನು ಜಗಳ ನಡೀತಿತ್ತು. ಆ ಹುಡುಗಿ ಮಂಡಿ ಇಟ್ಟು ಕೆಳಗೆ ಕೂರಿಸಿದ್ರು. ಅವರ ದಾವಣಿಯನ್ನೇ ತೆಗೆದು ಹಿಂಭಾಗದಲ್ಲಿ ಕೈ ಕಟ್ಟಿದರು. ಅವರನ್ನು ಬಂಗರೊಳಗೆ ತಳ್ಳಕ್ಕೆ ಪ್ರಯತ್ನ ಮಾಡಿದ್ರು. ನಾವು ಒಂದು 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 ಪೊದೆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ನೋಡ್ತೀವಿ. ಅವರೆಲ್ಲ ಜಗಳ ಮಾಡ್ಕೊಳ್ತಾರೆ. ಅದರಲ್ಲಿ 2 ಪೊಲೀಸ್ನವರು ಅದನ್ನು ವಿರೋಧ ಮಾಡ್ತಾರೆ. ಅವ್ರನ್ನ ಕೈಯನ್ನು ಬಿಚ್ಚಿಡಿ, ಅವ್ರ್ಯಾಕೆ ನೀ ಕರ್ಕೊಬಂದಿರ ಅಂತ ಹೇಳಿ. ಆ ಕ್ಯಾಂಪಿನ ಇನ್ಚಾರ್ಜ್ ಅವನು ಅವರಿಬ್ಬರಿಗೆ ಬೈತಾನೆ. ಕೆಟ್ಟ ಮಾತ್ರ ಬೈತಾರೆ. ಆ ಹುಡುಗಿಯನ್ನು ಬಂಗರೊಳಗೆ ಎಳಿತಾರೆ. ಆಗ ಈ 2 ಜನ ಪೊಲೀಸ್ನವರು ಗನ್ ಎತ್ತು ಲೋಡ್ ಮಾಡಿಕೊಂಡ್ರು. ಆ ಹುಡುಗಿ ಕೈ ಬಿಚ್ಚಿದ್ರೆ ನಿಮ್ಮನ್ನು ಶೂಟ್ ಮಾಡ್ತೀನಿ ಅಂತೇಳಿ ಅವರೊಳಗೆ ಗಲಾಟೆ ಆಯಿತು. ಏನಂದರೆ ಆ ಹುಡುಗಿ ಬಂಗರೊಳಗೆ ತಗೊಂಡೋದ್ರೆ ರೇಪ್ ಮಾಡ್ತಾರೆ, ಅವ್ರ ಮೇಲೆ ಅತ್ಯಾಚಾರ ನಡೀತದೆ. ಅದಕ್ಕೆ 2 ಪೊಲೀಸ್ನವರು, ಅದರೊಳಗಿದ್ದ 2 ಪೊಲೀಸ್ನವರು ವಿರೋಧ ವ್ಯಕ್ತಪಡಿಸಿದ್ರು. ಆ ಕ್ಯಾಂಪ್ನ ಇನ್ಚಾರ್ಜ್ ಇದ್ದವನು ಆ ಗನ್ನನ್ನು ಕಿತ್ಕೊಂಡು ಸರಿ ಹೊಡೆದ್ರು. ಅವನು ಇಷ್ಟು ಸೈಜ್ ಒಂದು ಸೌದೆ ತಗೊಂಡು ಸೌದೆಲ್ಲ ಸರಿಯಾಗಿ ಹೊಡೆದ್ರು. ಅವ್ರು ಹೊಡೆದ್ರು. ನಾವು ಎದುರ್ಕೊಬಿಟ್ಟು ಇಲ್ಲ ಪೊಲೀಸ್ನವ್ರು, ನಮ್ಗೆ ಇದೇನು ಅರ್ಥ ಆಗಿಲ್ಲ. ಸಣ್ಣ ಹುಡುಗರಲ್ಲಿ ಅವರು ಹೊಡ್ಕೊಳ್ತಾರೆ. ಆಮೇಲೆ ಆ 2 ಜನ ಹುಡುಗರು ಬಟ್ಟೆ ಎಲ್ಲ ತೆಗೆದು ಬಿಸಾಕಿಬಿಟ್ಟು, ಗನ್ನೆಲ್ಲ ತೆಗೆದು ಬಿಸಾಕಿ, ನೀವು ಬೇಡ, ನಿಮ್ಮ ಕೆಲಸನ ಬೇಡ ಅಂತೇಳಿ ಹಂಗೇ ಜಟ್ಟಿ ಒಳಡುಬ್ಬಿ ಜೊತೆಗೆ ಅಳ್ತಾ ಈ ರೋಡಲ್ಲಿ ಹಂಗೇ ನಡ್ಕೊಂಡು ಹೋದರು. ಪೊಲೀಸರಿಗೆ ಸರೆಂಡರಾದ ವೀರಪ್ಪನ್ ಸಹಚರ ಅನ್ಬುರಾಜ್ ಜೈಲಿನೊಳಗೆ ಪ್ರತಿಭಟಿಸೋಕೆ ಕೈದಿಗಳನ್ನು ಒಟ್ಟು ಮಾಡಿದ್ದ. ಮೊದಲೇ ವೀರಪ್ಪನ್ ಜೊತೆಗಿದ್ದವನು ಎಂಬ ಭಾವನೆ ಹೊಂದಿದ್ದ ಜೈಲು ಅಧಿಕಾರಿಗಳು ಅನ್ಬುರಾಜ್ನನ್ನು ಟಾರ್ಗೆಟ್ ಮಾಡಿದ್ರು. ಅದರ ಪರಿಣಾಮ ತಮಿಳುನಾಡು ಜೈಲಿನಲ್ಲಿ ಅನ್ಬುರಾಜ್ ಕಂಡಿದ್ದು ಅಕ್ಷರಶಃ ನರಕ. ವೀರಪ್ಪನ್ಗಾಗಿ ಅತ್ತ ತಮಿಳುನಾಡು STF ತೀವ್ರ ತೆರನಾದ ಕಾರ್ಯಾಚರಣೆ ನಡೆಸುತ್ತಿದ್ದರೆ, ಇತ್ತ ಕರ್ನಾಟಕ STF ಕೂಡ ಶೋಧ ಕಾರ್ಯ ನಡೆಸುತ್ತಿತ್ತು.
ಕೇರಳ ಪೊಲೀಸರು ಕೂಡ ಈ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ರು. ಒಂದು ರೀತಿ ವೀರಪ್ಪನ್ಗೆ ಕಾಡ್ನಲ್ಲೂ ಇರಲಾಗದ, ನಾಡಿಗೂ ಬರಲಾಗದ ಪರಿಸ್ಥಿತಿ. ಅಷ್ಟೊತ್ತಿಗಾಗಲೇ ವೀರಪ್ಪನ್ನ ಸಾಕಷ್ಟು ಸಹಚರರನ್ನ, ಸಹಾಯ ಮಾಡ್ತಿದ್ದವರನ್ನ SDF ಕೊಂದು ಮುಗಿಸಿತ್ತು. ಹೀಗಾಗಿ ವೀರಪ್ಪನ್ಗೆ ಪ್ರಾಣ ಭೀತಿ ಆವರಿಸಿತ್ತು. ಈ ನಡುವೆ ಕರ್ನಾಟಕ, ತಮಿಳುನಾಡು ಸರ್ಕಾರಗಳು ಕೂಡ ಶರಣಾದ್ರೆ ಒಂದಷ್ಟು ವರ್ಷ ಶಿಕ್ಷೆ ಜೊತೆಗೆ ಮತ್ತೆ ನಾಗರಿಕ ಸಮಾಜದಲ್ಲಿ ಸಾಮಾನ್ಯ ಜನರಂತೆ ಬದುಕಲು ಎಲ್ಲ ರೀತಿಯ ವ್ಯವಸ್ಥೆ ಮಾಡಿಕೊಡುವುದಾಗಿ ಆಫರ್ಗಳನ್ನ ವೀರಪ್ಪನ್ಗೆ ಕೊಡುತ್ತಿದ್ದವು. ಹೀಗಾಗಿ ಸರೆಂಡರ್ ಆಗುವ ಆಲೋಚನೆಯಲ್ಲಿದ್ದರೂ ಪೊಲೀಸರನ್ನ ನಂಬುವ ಪರಿಸ್ಥಿತಿಯಲ್ಲಿ ವೀರಪ್ಪನ್ ಇರಲಿಲ್ಲ. ಹೀಗಾಗಿ ಮೊದಲು 2 ಅಥವಾ 3 ಸರೆಂಡರ್ ಮಾಡಿಸಿ ಅವರನ್ನ ಸರ್ಕಾರ ಹೇಗೆ ನಡೆಸಿಕೊಳ್ಳುತ್ತೆ ಅನ್ನೋದನ್ನ ನೋಡಿ ಆನಂತರ ತಾನು ನಿರ್ಧಾರಕ್ಕೆ ಬರೋದಾಗಿ ವೀರಪ್ಪನ್ ಅಂದುಕೊಂಡಿದ್ದ. ಅದರ ಪರಿಣಾಮ ಅನ್ಬು ಕುಮಾರ್ ಸೇರಿ ಈತನ ಜೊತೆ ವೀರಪ್ಪನ್ ಗ್ಯಾಂಗ್ ಸೇರಿದ್ದ ಮತ್ತಿಬ್ಬರು ಸರೆಂಡರ್ ಆಗುವಂತಾಯ್ತು. ವೀರಪ್ಪನ್ ಇಲ್ಲಿ ನಾವು ಸರೆಂಡರ್ ಆಗುಮಾ ಅಂತೇಳಿ ಎಲ್ಲ ಮಾತುಕತೆ ನಡೆಯುವಾಗ ಗೋವಿಂದನ ಸೇತುಗಳಿಗೆ ಗೋವಿಂದ ಹೇಳಿದ್ರೆ, ಇಲ್ಲ ನಾವು ಹಂಗೆ ಹೋಗೋದು ಬೇಡ, ನಾವು ಹೋದರೆ ಏನು ಬೇಕಲ್ಲಿ ನಡೀತದೆ, ಫಸ್ಟ್ ನಮ್ಮ ಜನರ ಯಾರಾದ್ರು ಕಳ್ಸಮ್ಮ, ನಮ್ಮ ಜನರು 1 ಜನ 2 ಜನ ಕಳಿಸ್ಕೊಡಮ್ಮ, ಸರ್ಕಾರ ಹೆಂಗೆ ಅವ್ರನ್ನ ನಡೆಸ್ಕೊಳ್ತಾರೆ ಅಂತೇಳಿ ನೋಡ್ಕೊಂಡು ನಾವು ಹೋಗಮ್ಮ. ಫಸ್ಟ್ ಆಫ್ ಆಲ್ ಏನಂದರೆ ಕರ್ನಾಟಕದಲ್ಲಿರುವಂಥ ಎಲ್ಲ ಕೇಸ್ಗಳನ್ನು ತಮಿಳ್ನಾಡಿಗೆ ವರ್ಗಾವಣೆ ಮಾಡಿಕೊಡ್ಬೇಕು, ನಾವು ಕರ್ನಾಟಕ ಬರೋದೇ ಇಲ್ಲ ಅಂತೇಳಿ. ಯಾಕಂದರೆ ಅವ್ರು ತಮ್ಮನ್ನು ತಮಿಳ್ನಾಡು ಜೈಲಿಂದ ಕರ್ಕೊಂಡೋಗಿ ಕರ್ನಾಟಕದಲ್ಲೇ ಕೊಂದು ಸಾಯಿಸಿದ್ದಾರೆ. ಹಂಗಾಗಿ ಅವ್ರ ಮೇಲೆ ನನಗೆ ನಂಬಿಕೆ ಇಲ್ಲ. ನಮ್ಮ ಕೇಸ್ನವರೆಲ್ಲ ನಮ್ಮ ಹುಡುಗರಿಗೆ ಕರ್ನಾಟಕದಲ್ಲಿರೋ ಎಲ್ಲ ಕೇಸ್ಗಳನ್ನು ಇಲ್ಲಿ ವರ್ಗಾವಣೆ ಮಾಡಿಕೊಡ್ಬೇಕು, ಆಮೇಲೆ ನಮ್ಮನ್ನು ಇಲ್ಲಿ ಕೇಸ್ ನಡೆಸ್ಬೇಕು, ಮತ್ತು ನಮಗೆ ಕಡಿಮೆ ಶಿಕ್ಷೆ ಕೊಡಬೇಕು, ಈ ಥರ ಎಲ್ಲ ಹೇಳಿದ್ರು. ಅದಕ್ಕೆಲ್ಲ ಒಪ್ಕೊಂಡ್ರು ಅವರು. ಒಪ್ಕೊಂಡು ನಮಗೆ ಪತ್ರ ಕಳಿಸಿದ್ರು, ಆಯಿತು ನಾವು ಒಪ್ಕೊಳ್ತೀವಿ ಅಂತೇಳಿ. ಅದರ ಆಧಾರದ ಮೇಲೆ ಸೇತುಗಳು ಏನು ಹೇಳಿದ್ರು, ನಾವು ಹೋಗೋದು ಬೇಡ, ಫಸ್ಟ್ ಅನ್ಬು ಮಾಪ್ಲೆ ಕಳಿಸಿ, ನನ್ನ ಮಾಪ್ಲೆನ ಹೇಳಿದ್ರು, ಮಾಪ್ಲೆನ ಕಳಿಸಿ ಅವನು ಹೋಗಲಿ. ಅವನು ಮತ್ತು ಇನ್ನೂ 2 ಜನ ಸೇರಿ, ನಮ್ಮ ದೊಡ್ಡಪ್ಪನ ಮಕ್ಕಳು 3 ಜನ ಸೇರಿ ನಮ್ಮನ್ನು ಕಳಿಸ್ಕೊಟ್ರು. ನಾವು ಸರ್ಕಾರದ ಬಗ್ಗೆ ದೊಡ್ಡ ಭರವಸೆ ಜೊತೆಗೆ ಬಂದ. ಸರ್ಕಾರ ಹಂಗೆ ನಡ್ಕೊಳ್ಳೋದಿಲ್ಲ, ನಾವೇನೋ ಅಪರಾಧ ಮಾಡಿ ಕಾಡೊಳಗಿರೋರು ನಾವು ಮಾತಾಡೋಂಗೆ ಸರ್ಕಾರ ಮಾತಾಡೋದಿಲ್ಲ, ಸರ್ಕಾರ ಪ್ರಾಮಾಣಿಕವಾಗಿ ನಡ್ಕೊಳ್ತಾ ಅಂತೇಳಿ ನಾವು ಬಂದು ಸರೆಂಡರ್ ಆದ. ಅದು ಸರೆಂಡರ್ ಹಾಕೋ ಮುಂಚೆ ನಮ್ಮ ತಂದೆ ತಾಯಿ ಎಲ್ಲ ಕರುಣಾನಿಧಿ ಹತ್ರ ಎಲ್ಲ ಹೋಗಿ ಮಾತಾಡಿ ನಮ್ಮ ಮಕ್ಕಳನ್ನು ಕಾಪಾಡಿ ಅವ್ರಿಗೆ ಒಂದು ರಕ್ಷಣೆ ಕೊಡಿ, ಅವ್ರು ಮಾಡಿರೋ ತಪ್ಪುಗಳೇನಿದ್ರಲ್ಲ ಅದು ಕಾನೂನು ಹೆಂಗೆ ಹೇಳ್ತಾ ಅದ್ರ ಪ್ರಕಾರ ಶಿಕ್ಷೆ ಕೊಡಿ, ಅವನು ಕೊಲ್ಲಕ್ಕೆ ಹೋಗ್ಬೇಡಿ, ಹಂಗೆಲ್ಲ ಹೋಗಿ ಅರ್ಜಿ ಎಲ್ಲ ಕೊಟ್ಟರು. ಆಮೇಲೆ ನಮ್ಮನ್ನು ಕರ್ಕೊಬಂದು ವೀರಪ್ಪನ ಕಳಿಸ್ಕೊಟ್ರು. ಅಲ್ಲಿಂದ ಕಳಿಸ್ಕೊಟ್ಟು ಒಂದು ಸರ್ಕಾರದ ಹತ್ರ ಹೋಗಿ ನಾವು ಸರೆಂಡರ್ ಆಗ್ತೀವಿ, ಅದು ಮೀಡಿಯಮ್ ಇರಬೇಕು, ಪತ್ರಕರ್ತರ ಮುಂದೆ ಸರೆಂಡರ್ ಆಗ್ತೀವಿ. ಯಾಕಂದರೆ ನಮಗೆ ಪತ್ರಕರ್ತರ ಮುಂದೆ ಸರೆಂಡರ್ ಆದರೆ ನಮಗೊಂದು ಒಂದು ಸೇಫ್ ಸಿಗುತ್ತೆ ಅಂತೇಳಿ ಒಂದು 400-500 ಜನ ಪತ್ರಕರ್ತರ ಮುಂದೆ 10/4/1998 ನಾನು ಚೆನ್ನೈಯಲ್ಲಿ ಬಂದು ಸರೆಂಡರ್ ಆದೆ. STF ಜಂಟಿ ಆಯುಕ್ತರಾಗಿ ಕಮಿಷನರ್ ಕಾಳಿಮುತ್ತಿದ್ದರು, ಅವ್ರ ಮುಂದೆ ಸರೆಂಡರ್ ಆದೆ. ಕಲೆನರ್ ಬಂದು ಅವ್ರು ಕಲೆನರ್ ಭೇಟಿ ಆಗಬೇಕಿತ್ತು, ಅವತ್ತೇನೋ ಬೇರೆ ಏನೋ ಇನ್ಸಿಡೆಂಟ್ ಮೇಲೆ ಅವರು ಎಲ್ಲಿ ಹೊರಗಡೆ ಹೋದರು, ಬೇರೆ ಕಮಿಷನರ್ ಹತ್ರ ಸರೆಂಡರ್ ಮಾಡಿ ಅಂತೇಳಿ. ಹಂಗೆ ಸರೆಂಡರ್ ಆಗಿ ನಾವು 11ನೇ ತಾರೀಕಿಗೆ ಸಂಜೆ ಜೈಲಿಗೆ ಬರ್ತೀವಿ. ಹೀಗೆ ಸರೆಂಡರ್ ಆದ ಜೈಲಿನ ಒಳಗಡೆ ಕಾಲಿಡುತ್ತಲೇ ಶುರುವಾಯಿತು ನೋಡಿ ಜೈಲಧಿಕಾರಿಗಳ ಅಸಲಿ ಆಟ. ಅದುವರೆಗೆ ಜೈಲಂದರೆ ಸಿನಿಮಾவில் ಹೆಂಗೆ ನೋಡ್ತೀವಿಯೋ ಅದನ್ನೇ ಜೈಲು ನಾನು ಅಂದ್ಕೊಂಡಿದ್ದೆ. ಜೈಲಿನ ಬಾಗಿಲಿಯೇ ನಮ್ಮ ಎಲ್ಲ ಸ್ವಾಭಿಮಾನಗಳನ್ನು ಕೂಡ ಅಲ್ಲಿ ತೆಗೆದುಬಿಡ್ತಾರೆ. ಎಲ್ಲ ಬಟ್ಟೆ ಬಿಚ್ಚಿ ಅಲ್ಲಿ ಹುಡುದಾರೆಲ್ಲ ಕಟ್ ಮಾಡಿ ಎಲ್ಲರ ಮುಂದೆ ಬಟ್ಟೆ ಬಿಚ್ಚಿ ಕೂತ್ಕೊಳ್ಳಿ ಎದ್ದೇಳಿ ಅಂತೇಳಿ. ಈಗಲೂ ಈ ಬ್ರಿಟಿಷಿನ ಭಾಳ ಕೇವಲವಾಗಿರುವಂಥ ವ್ಯವಸ್ಥೆಗಳನ್ನು ಈಗಲೂ ಜೈಲಲ್ಲಿ ತಮಿಳ್ನಾಡು ಜೈಲುಗಳಲ್ಲಿ ಈಗಲೂ ಅದನ್ನು ಪಾಲಿಸ್ತಾರೆ. ಆ ಥರ ನನಗೆ ಮಾಡಿದ್ರು. ನಾನು ಬಟ್ಟೆ ಬಿಚ್ಚಲ್ಲ ಅಂತ ಹೇಳಿದೆ, ನಾನು ಬಟ್ಟೆ ಬಿಚ್ಚಲ್ಲೇ ಅಂತ. ಅವರು ಬಲವಂತವಾಗಿ ಬಟ್ಟೆ ಎಲ್ಲ ಬಿಚ್ಚಿ ಇದು ಮಾಡಿ ತಗೊಂಡೋಗಿ ಮೆಡ್ರಾಸ್ ಹಳೆ ಜೈಲದು ಅಲ್ಲಿ ತಗೊಂಡೋಗಿ ನಮ್ಮನ್ನು ಹಾಕಿದ್ರು. ಅಲ್ಲಿ ಹೋಗಿ ನೋಡುವಾಗ ನನಗೆ ಎಲ್ಲ ಏನೋ ಸಿನಿಮಾಲ್ಲಿ ನೋಡಿದ್ರೆ ಎಲ್ಲ ಒಂಥರ ಇರ್ತಾರೆ, ಎಲ್ಲ ರೌಡಿಗಳಿರ್ತಾರೆ, ಹಿಂಗೆ ತುಂಬಿ ಹೋಗಿರ್ತಾರೆ, ಎಲ್ಲ ಕೊಲೆ ಮಾಡಿರ್ತಾರೆ. ಅಲ್ಲಿ ಹೋದರೆ ಎಲ್ಲ ಬರೀ ಸಾಮಾನ್ಯ ಜನರೇ. ಖಾಕಿ ಕಂಡ್ರೆ ಅನ್ಬುರಾಜ್ಗೆ ಆಗ್ತಾನೇ ಇರಲಿಲ್ಲ. ಇದು ಜೈಲೊಳಗೂ ಮುಂದುವರೆದಿತ್ತು. ಜೈಲೊಳಗೆ ಖೈದಿಗಳನ್ನು ನಡೆಸಿಕೊಳ್ತಿದ್ದ ಅಮಾನವೀಯ ರೀತಿಗೆ ಅನ್ಬುರಾಜ್ ಬೇಸತ್ತು ಹೋಗಿದ್ದ. ನನಗೆ ಜೈಲು ಹೋದ ತಕ್ಷಣ ಇಷ್ಟ ಆಗೋದಂಥದ್ದು ವ್ಯವಸ್ಥೆ ಏನಂದರೆ ಅಲ್ಲಿ ಬಾತ್ರೂಮ್ ಇಲ್ಲ. ಚೆನ್ನೈಯಲ್ಲೇ ಒಂದು ಹೊರಗಡೆ ಬಾತ್ರೂಮ್ ಇತ್ತು, ಒಳಗೆ ಬಾತ್ರೂಮ್ ಇಲ್ಲ. ಯೂರಿನ್ ಹೋಗ್ಬೇಕು, ಅಲ್ಲಿ 5-6 ಜನ ಇರ್ತಾರೆ, ಅಲ್ಲಿ ಯೂರಿನ್ ಹೋಗ್ಬೇಕು, ಅಲ್ಲೇ ಊಟ ಮಾಡಬೇಕು. ಇದು ಸಿಕ್ಕಾಪಟ್ಟೆ ನನಗೆ ಫಸ್ಟ್ ದಿವಸದಿಂದೇ ಮುಜುಗರ ಶುರುವಾಯಿತು ನನಗೆ. ಆಮೇಲೆ ಚೆನ್ನೈಯಿಂದ ನಮ್ಮನ್ನು ಕೋರ್ಟ್ ಮತ್ತು ಅದರ ಎಲ್ಲ ಭವಾನಿ ಈರೋಡ್ ಡಿಸ್ಟಿಕ್ಲಿರೋದ್ರಿಂದ ಚೆನ್ನೈಯಿಂದ ನಮ್ಮನ್ನು ಕೊಯಮತ್ತೂರು ಜೈಲಿಗೆ ವರ್ಗಾವಣೆ ಮಾಡಿದ್ರು. ಕೊಯಮತ್ತೂರು ಜೈಲು ಬಂದು ನೋಡಿದ್ರೆ ಜೈಲ್ದ ಬೇರೆ, ಆದರೆ ಸಿಸ್ಟಮ್ ಎಲ್ಲ ಒಂದೇ ಥರ ಇದೆ. ಇಲ್ಲಿ ಎಲ್ಲಿಯೂ ಬಾತ್ರೂಮ್ ಇಲ್ಲ.
ಫಸ್ಟ್ ನಾನು ಈ ಟಾಯ್ಲೆಟ್ ಬೇಕು. ಟಾಯ್ಲೆಟ್ ಅಂದರೆ ಜೈಲಲ್ಲಿ ಎರಡು ಮಡಿಕೆ ಕೊಡೋರು. 2 ಮಡಿಕೆ, ಒಂದು ಮಡಿಕೆಯಲ್ಲಿ 1 ಬಾತ್ರೂಮ್ ಹೋಗ್ಬೇಕು, ಇನ್ನೊಂದು ಮಡಿಕೆಯಲ್ಲಿ ಟಾಯ್ಲೆಟ್ ಹೋಗ್ಬೇಕು. ಬೆಳಗ್ಗೆ ತಗೊಂಡೋಗಿ ಒಂದು ಗಾಡಿ ಬರುತ್ತೆ, ಅದ್ರಲ್ಲಿ ಹಾಕ್ಬೇಕು, ಮಡಿಕೆ ತೊಳೆದಿಟ್ಕೋಬೇಕು. ಮಡಿಕೆ ಏನಾದರೂ ಹೆಚ್ಚು ಕಮ್ಮಿ ಆಗಿ ಒಡೆದೋದ್ರೆ 7 ದಿವಸಕ್ಕೆ ಮಡಿಕೆ ಕೊಡಲ್ಲ ಅವರು. ಆಗ 7 ದಿವಸನೂ ನ್ಯೂಸ್ ಪೇಪರಲ್ಲಿ ಟಾಯ್ಲೆಟ್ ಹೋಗ್ಬೇಕು, ಕಟ್ಟಬೇಕು, ಬೆಳಗ್ಗೆ ತಗೊಂಡು ಹಾಕ್ಬೇಕು. ಈ ಥರ ಪರಿಸ್ಥಿತಿ ಇತ್ತು. ಅಲ್ಲಿ ಬಾವಿಲಿ ಅಲ್ಲಿ ಜೈಲೊಳಗೆ ಒಂದು ಬಾವಿ ಇರೋದು, ಅದರಲ್ಲಿ ಸಾವಿರಾರು ಬಾವಲಕ್ಕಿ ಇರೋದು. ಎಲ್ಲ ಗಲೀಜು ಹಾಕಿ ಆ ನೀರು ಉಳಿ ಬರೋದು, ಅದರಲ್ಲಿ ಅಡುಗೆ ಮಾಡೋದು, ಅದರಲ್ಲಿ ಕುಡಿಯೋಕ್ಕೆ ನೀರು. ಫಸ್ಟ್ ಕಾವೇರಿ ವಾಟರ್ ಕುಡಿಯೋಕ್ಕೆ ಬೇಕು, ಆಹಾರ ಬೇಕು, ಜೈಲು ಟಾಯ್ಲೆಟ್, ರೂಮ್ ಒಳಗೆ ಟಾಯ್ಲೆಟ್ ಬೇಕು. ಇದು 3 ಬೇಕೆಂದೇಳಿ ನಾವೆಲ್ಲ ಬಂದಿಗಳೆಲ್ಲ ಸೇರಿ ಒಂದು ದಿವಸ ಉಪವಾಸ ಕೂತು, ಗಾಂಧಿ ಫೋಟೋನು ಇಟ್ಕೊಂಡು ಅಲ್ಲಿ ಎಲ್ಲೇ ಒಂದು ಹಳೆ ಆಫೀಸಲ್ಲಿ ಒಂದು ಪೇಪರಲ್ಲಿ ಸಿಕ್ಕಿತ್ತು, ಅದು ತಂದು ಮುಂದೆ ಇಟ್ಕೊಂಡು ನಮಗೆ ಇದು 3 ಬೇಡಿಕೆಗಳನ್ನು ನೀವು ಈಡೇರಿಸ್ಬೇಕೆಂದೇಳಿ ಉಪವಾಸ, ಜೈಲೇ ಉಪವಾಸ ಕೂತು. ಬೆಳಗ್ಗಿಂದ ಸಂಜೆವರೆಗೆ ಯಾರು ಬಂದಿಲ್ಲ. ಇಂದು 7 ಮೇಲೆ ಒಂದು 300-400 ಜನ ಪೊಲೀಸ್ನವರು, DR AR ಎಲ್ಲ ಬಂದು ಮಾತುಕತೆ ನಡೆಸೋರು. ಕಲೆಕ್ಟ್ರ್ ಬಂದು ಆಯಿತು, ನಿಮಗೆ ಟಾಯ್ಲೆಟ್ ಕಟ್ಕೊಡಿಸ್ತೀವಿ, ಗೌರ್ಮೆಂಟಿಗೆ ನಾವು ಬರಿತೀವಿ, ನೀವು ಹೋಗಿ ಅಂತ. ಇನ್ಮೇಲೆ ನಾವು ಕಲೆಕ್ಟ್ರ್ ಹೇಳಿದ್ಮೇಲೆ ಅದು ಸತ್ಯದಾನ ಇರಬೇಕಂತೇಳಿ ನಾವೆಲ್ಲ ಅವರ ರೂಮ್ಗೆ ಹೋಗಿ ಎಲ್ಲ ಕಂಪ್ಲೀಟ್ ಲಾಕ್ ಆಗಿ ಲೆಕ್ಕೆಲ್ಲ ಶುರು ಮಾಡಿದ್ಮೇಲೆ ಬಂದು ನನ್ನ ಮಾತ್ರ ಓಪನ್ ಮಾಡಿ ತೆಗೆದು ಒಂದು 20-30 ಜನ ಪೊಲೀಸ್ನವರು ಅಡ್ಡಿ ಸರಿ ಹೊಡೆದು ಬಟ್ಟೆಲ್ಲ ಬಿಚ್ಚಿ ಬರೀ ನೇಕೌಟ್ ಮಾಡಿ ತಗೊಂಡೋಗಿ ಪನಿಷ್ಮೆಂಟ್ಲ ಗ್ವಾರಂಟಿ ಅಂತೇಳಿ ಸೆಲ್ಲು, ಅಲ್ಲಿ ಫುಲ್ ಕತ್ತಲೆಗೆ ಒಣದು ಅಲ್ಲಿ ತಗೊಂಡು ಹಾಕ್ಬಿಟ್ರು. ಆಮೇಲೆ ನನಗೆ ಏನು ಮಾಡೋದು ಹಿಂಗಾಯ್ತಲ್ಲ ಅಂತೇಳಿ ಸಿಕ್ಕಾಪಟ್ಟೆ ನೋವು, ಎದ್ದೇಳಕ್ಕಾಗೋದಿಲ್ಲ. ಹಾಗೆ ಇವತ್ತಂದರೆ ಹಾಕಿದ್ರು, ಮಾರನೇ ದಿವಸ ಯಾರು ಬಂದಿಲ್ಲ, ಊಟ ಕೊಟ್ಟಿಲ್ಲ, ನೀರು ಮಾತ್ರ ಕೊಟ್ಟರು. ಅದಕ್ಕೆ ಮಾರನೇ ದಿವಸ ಬೆಳಗ್ಗೆ ರೌಂಡ್ಸ್ ಬರೋಕ್ಕೆ ಶುರು ಮಾಡಿದ್ರು. ರೌಂಡ್ಸ್ ಬಂದಮೇಲೆ ಆವತ್ತು ಮತ್ತೆ ಹೊಡೆತ ಎಲ್ಲ ಹೊರಗಡೆ ತೆಗೆದು ಹಾಕಿ ಹೊಡೆದ್ರೆ ಬಟೆಕ್ಸಲ್ಲೆಲ್ಲ ರಕ್ತ ಆಲ್ರೆಡಿ ಫಸ್ಟ್ ದಿವಸ ಹೊಡೆದಿರೋದೇ ಎಲ್ಲ ರಕ್ತ ಕಟ್ಕೊಂಡು, ಮೈ ಪೂರ ರಕ್ತ ಕಟ್ಕೊಂಡಿದೆ. ಮತ್ತೆ ಹೊಡೆದ್ರೆ ಎಲ್ಲ ರಕ್ತ ಹೊರಗಡೆ ಎಲ್ಲ ಚರ್ಮೆಲ್ಲ ಒಡೆದೋಗಿ ರಕ್ತ ಬರ್ತಾಯಿದೆ. ಆಮೇಲೆ ತೆಗೆದು ಒಳಗೆ ಹಾಕ್ಬಿಟ್ಟು ಹೋದರು. ನೀನು ಯಾವುದೇ ಕಾರಣಕ್ಕೂ ಜೈಲ್ ಮ್ಯಾನುಲನ್ನು ವೈಲೇಟ್ ಮಾಡಲ್ಲ, ನಾನು ಯಾವುದೂ ಇಲ್ಲಿ ಹೋರಾಟಗಳನ್ನು ಮಾಡೋದಿಲ್ಲ, ಇದ್ರ ಬಗ್ಗೆ ಇಲ್ಲಿರುವಂಥ ಸಮಸ್ಯೆಗಳ ಬಗ್ಗೆ ನಾನು ಏನೂ ಮಾತಾಡಲ್ಲ ಅಂತೇಳಿ ಬರೆದು ಕೂಡ ನಾನು ಇವತ್ತೇ ಬಿಡ್ತೇನೆ ಅಂತ. ಅನ್ಬುರಾಜ್ ತಮಿಳುನಾಡಿನ ಜೈಲುಗಳಲ್ಲಿ ಇನ್ನಿಲ್ಲದ ಯಾತನೆ ಪಟ್ಟಿದ್ರು. ಇದು ಇವರೊಬ್ಬರ ಕಥೆಯಾಗಿರಲಿಲ್ಲ, ಜೈಲಿನ ಪ್ರತಿ ಕೈದಿಯ ದಾರುಣ ಕಥೆಯೂ ಆಗಿತ್ತು. ಜೈಲಿನಲ್ಲಿ ಕೈದಿಗಳ ಮೇಲಾಗುತ್ತಿದ್ದ ದಬ್ಬಾಳಿಕೆ, ದೌರ್ಜನ್ಯ, ಅಮಾನವೀಯವಾಗಿ ನಡೆಸಿಕೊಳ್ಳುವ ರೀತಿಗಳ ವಿರುದ್ಧ ಅನ್ಬುರಾಜ್ ಜೈಲಿನಲ್ಲಿದ್ದುಕೊಂಡೇ ಹೋರಾಟ ನಡೆಸಿದ್ರು. ಪರಿಣಾಮ ಜೈಲಧಿಕಾರಿಗಳ ಕ್ರೌರ್ಯವೂ ಹೆಚ್ಚಾಗ್ತಿತ್ತಂತೆ. ಇನ್ನು ಸಾಕಷ್ಟು ರೀತಿಯ ಕ್ರೌರ್ಯವನ್ನು ಕಂಡ ಅನ್ಬುರಾಜ್ ಹಿಂಸೆಯನ್ನು ಅನುಭವಿಸಿದ್ದಾರೆ. ಅದೆಲ್ಲವನ್ನೂ ಮುಂದೆ ಹೇಳ್ತೀವಿ. 21 ವರ್ಷಗಳ ಕಾಲ ಶಿಕ್ಷೆ ಅನುಭವಿಸಿ ಸನ್ನಡತೆ ಆಧಾರದ ಮೇಲೆ ರಿಲೀಸ್ ಆಗಿದ್ರೂ ಇಂಥ ಅನ್ಬುರಾಜ್ ವೀರಪ್ಪನ್ ಬಗ್ಗೆ ಹೇಳುವ ಹೊಸ ಸಂಗತಿಗಳು ನಿಮ್ಮನ್ನ ಅಚ್ಚರಿಗೊಳಪಡಿಸುತ್ತವೆ. ಅದನ್ನ ಮುಂದಿನ ಎಪಿಸೋಡ್ನಲ್ಲಿ ಹೇಳ್ತೀವಿ. ಅಂದಹಾಗೆ ವೀರಪ್ಪನ್ಗೆ ಶರಣಾಗಲು ಪ್ರಾಮಾಣಿಕವಾಗಿ ಅವಕಾಶ ಕೊಟ್ಟಿದ್ರೆ ಕನ್ನಡಿಗರ ಆರಾಧ್ಯ ದೈವ ವರನಟ ಡಾಕ್ಟರ್ ರಾಜ್ಕುಮಾರ್ ಕಿಡ್ನಾಪೂ ಆಗ್ತಿರಲಿಲ್ಲ, 108 ದಿನಗಳ ಕಾಲ ವನವಾಸವನ್ನು ಅನುಭವಿಸಬೇಕಾಗಿರಲಿಲ್ಲ. ಅನ್ಬುರಾಜ್ ಬಾಲ್ಯ, ಅಂದಿನ STF ಪೊಲೀಸರ ಕ್ರೌರ್ಯ, ಕಾಡಿನ ಬುಡಕಟ್ಟು ಜನಾಂಗದ ಮೇಲೆ ನಡೆಯುತ್ತಿದ್ದಂತಹ ದೌರ್ಜನ್ಯ, ಸರೆಂಡರ್ ಆಗಿದ್ದು, ಜೈಲಿನಲ್ಲಿ ನರಕಯಾತನೆ ಅನುಭವಿಸಿದ್ದು ಎಲ್ಲವೂ ತಿಳಿದಿದ್ದಾಯಿತು. ಆದರೆ ಇಂತಹ ಅನ್ಬುರಾಜ್ ವೀರಪ್ಪನ್ ಬಗೆಗೆ ಹೇಳುವಂತಹ ಕೆಲವೊಂದು ಸಂಗತಿಗಳು ನಿಜಕ್ಕೂ ಅಚ್ಚರಿ ಮೂಡಿಸುತ್ತೆ. ವೀರಪ್ಪನ್ ಒಳಗಿದ್ದಂತಹ ಅಸಲಿ ಮುಖ ಏನು ಅನ್ನೋದನ್ನು ಹೇಳ್ತೀವಿ ಮುಂದಿನ ಎಪಿಸೋಡಲ್ಲಿ. ಟೇಕ್ ಕೇರ್.